ಜೀಪ್ ಮೇಲೆ ಬಂಡೆಗಲ್ಲು ಬಿದ್ದು ಸೇನಾ ಸಿಬ್ಬಂದಿ ಸಾವಿಗೀಡಾಗಿರುವ ಘಟನೆ ಹಿಮಾಚಲ ಪ್ರದೇಶದ ಸುಮ್ಡೋ ಬಳಿ ಪೂಹಾದಲ್ಲಿ ನಡೆದಿದೆ. ವಿಜಯಪುರ ಮೂಲದ 52 ವರ್ಷದ ವಿಠ್ಠಲ ಬೋರಗಿ ಸಾವಿಗೀಡಾಗಿದ್ದಾರೆ. ಬಿಆರ್ಒನಲ್ಲಿ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದ ಇವರು ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನಲ್ಲಿ ಎಂಜಿನಿಯರ್ ಆಗಿ 52 ವರ್ಷದ ವಿಠ್ಠಲ ಬೋರಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ರಸ್ತೆ ತಪಾಸಣೆಗೆ ತೆರಳಿದ್ದ ವೇಳೆ ಜೀಪ್ ಮೇಲೆ ಬಂಡೆಗಲ್ಲು ಬಿದ್ದು ಈ ಅವಘಡ ಸಂಭವಿಸಿದೆ. ಇನ್ನು ಘಟನೆಯಲ್ಲಿ ಇವರನ್ನ ಹೊರತುಪಡಿಸಿ ಇತರೆ ಮೂವರಿಗೆ ಕೂಡ ಗಂಭೀರವಾಗಿ ಗಾಯವಾಗಿತ್ತು. ತಕ್ಷಣವೇ ಚಿಕಿತ್ಸೆಗೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ವಿಠ್ಠಲ್ ಬೋರಗಿ ಸಾವಿಗೀಡಾಗಿದ್ದಾರೆ. ಇನ್ನು ಮೃತ ವಿಠ್ಠಲ ಬೋರಗಿ ದಿಂಡವಾರ ಗ್ರಾಮದ ನಿವಾಸಿ, ವಿಜಯಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ದಿಂಡವಾರದ ನಿವಾಸಿಯಾಗಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಶೋಕ್. ರಸ್ತೆ ತಪಾಸಣೆಗೆ ಹೋದ ಸಂದರ್ಭದಲ್ಲಿ ಬಂಡೆ ಬಿದ್ದು ಅಧಿಕಾರಿ ಸಾವನ್ನಪ್ಪಿರೋದು, ಅದರಲ್ಲೂ ಕೂಡ ವಿಜಯಪುರ ಮೂಲದವರು ಅನ್ನೋದು. ಸೊ ಏನ್ ಅಪ್ಡೇಟ್ಸ್ ಲಭ್ಯವಾಗಿದೆ ಇದ್ರ ಬಗ್ಗೆ? ರಸ್ತೆ ಸುರಕ್ಷತಾ ಅಧಿಕಾರಿಯಾದಂತಹ ವಿಠಲ್ ಬೋರ್ಗಿ ಅವರು ಹಿಮಾಚಲ ಪ್ರದೇಶದ ಸೇನಾ ನೆಲೆಯ ರಸ್ತೆ ಸುರಕ್ಷತಾ ಅಧಿಕಾರಿಯಾಗಿ ಕೆಲಸ ಇದ್ರು. ಇವರು ರಸ್ತೆಯ ತಪಾಸಣೆ ಮಾಡುವ ವೇಳೆ ಹೋಗ್ತಾ ಇರಬೇಕಾದ್ರೆ ಇವರ ಜೀಪಿನ ಮೇಲೆ ಒಂದು ಬೃಹದಾಕಾರದ ಬಂಡೆ ಬಿದ್ದ ಪರಿಣಾಮ ಇವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೂಲತಃ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮದವರಾಗಿದ್ದು ಮೃತರ ಪತ್ನಿ ಹಾಗೂ ಇಬ್ಬರ ಪುತ್ರನಾಗಿದ್ದಾರೆ. ಈ ಸದ್ಯ ಜಿಲ್ಲಾಡಳಿತ ಮತ್ತು ಒಂದು ಕುಟುಂಬ ಸದಸ್ಯರಿಗೆ ವಿಠಲ್ ಬೋರ್ಗಿ ಒಂದು ಸಾವಿನ ಖಚಿತ ಮಾಹಿತಿಯನ್ನ ಸೇನಾಧಿಕಾರಿಗಳು ಖಚಿತಪಡಿಸಿದ್ದಾರೆ. ವಿಠಲ್ ಬೋರ್ಗಿ ಜೊತೆಗಿದ್ದ ಇನ್ನಿಬ್ಬರಿಗೂ ಸಹ ಗಂಭೀರ ಗಾಯಗಳಿದ್ದು ಅವರನ್ನು ಸೇನಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಸೇನಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸದ್ಯ ವಿಠಲ್ ಬೋರ್ಗಿ ಅವರ ಶವವನ್ನ ಹಸ್ತಾಂತರ ಮಾಡಲು ಕೂಡ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ವಿಳಂಬ ಆಗಬಹುದು ಅನ್ನುವ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಪಿಆರ್ಒ ಆಫೀಸರ್ ಅಲ್ಲಿ ಆಗಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದ ವಿಠಲ್ ಬೋರ್ಗಿ ಕೂಡ ಈ ಒಂದು ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ. ಧನ್ಯವಾದ ಅಶೋಕ್ ಮಾಹಿತಿಗಾಗಿ.